ಪೂಜೆ ಮಾಡ್ಬಿಟ್ಟಿದ್ದೀರ ಆಲ್ರೆಡಿ. ಆದ್ರೆ ನಿಮ್ಗೆ ಆರ್ಡರ್ ಕೊಟ್ಟ ತಕ್ಷಣ ನನ್ನ ಕೆಲಸ ಆಗೋಯ್ತು ಮೇಡಮ್. ಇವತ್ತು ನನ್ನ ಹತ್ರ ಬಳೆ ಇಸ್ಕೊಂಡು ಇದ್ದವರು ತಂದು ಕೊಟ್ಬಿಟ್ಟು ಹೋದ್ರು ಮೇಡಮ್. ಆದ್ರೂ ನಾನು ಅದನ್ನ ಇಟ್ಟು ಪೂಜೆ ಮಾಡ್ತೀನಿ ಮೇಡಮ್. ನಮ್ದು ಇನ್ನೂ ಸ್ವಲ್ಪ ಸಾಲ ಐತೆ, ಎಲ್ಲ ತೀರಿ ನಾವು ಒಂದ್ ಸ್ವಲ್ಪ ಸ್ಥಿತಿವಂತರಾಗ್ಲಿ. ನೀವು ಆಶೀರ್ವಾದ ಮಾಡಿ ಚೆನ್ನಾಗಿ ಪೂಜೆ ಮಾಡಿ ಕಳ್ಸ್ಕೊಡಿ. ನಾನು ಮನೇಲಿ ಪೂಜೆ ಮಾಡ್ತೀನಿ ಮೇಡಮ್. ಇದು ಅದು ಕ್ರಿಸ್ಟಲ್ ಅದು ಕಟ್ಟಿದೀವಲ್ಲ, ಅದನ್ನ ಇವರಿಗೆ ಎಲ್ಲ ನಮ್ಮ ಅಪ್ಪಾಜಿ ಇವ್ರಿಗೆ ಕೆಲಸ ಎಲ್ಲ ಆಯ್ತು ಮೇಡಮ್. ಅವ್ರಿಗೆ ಕೆಲಸ ಇರಲಿಲ್ಲ, ಮತ್ತೆ ವೆಹಿಕಲ್ಸ್ ಎಲ್ಲ ಹೋಗ್ತಿದೆ ಮೇಡಮ್. ಇವಾಗ ಅವರಿಗೆ 7 ಡೇಸ್ಗೆನೆ. ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಇದನ್ನು ಕಟ್ಟಿದ ಮೇಲೆ ಎಷ್ಟೆಲ್ಲ ರಿಸಲ್ಟ್ ಬಂದಿದೆ ಅಂತ ತುಂಬ ವಿಡಿಯೋಸ್ ಆಲ್ರೆಡಿ ನೋಡಿದ್ದೀರಾ ನೀವು ಕೂಡ. ಮತ್ತು ಯಾರಿಗೆಲ್ಲ ರಿಸಲ್ಟ್ ಬಂದಿದೆ, ಒಂದೇ ದಿನಕ್ಕೆ ರಿಸಲ್ಟ್ ಬಂದಿದೆ ಇವ್ರಿಗೆ, ಇನ್ನೊಬ್ಬರಿಗೆ ಬಂದು ಆರ್ಡರ್ ಮಾಡಿದ ಮೇಲೆ ರಿಸಲ್ಟ್ ಬಂದಿದೆ ಅವ್ರಿಗೆ. ಏನು ಮಿರಾಕಲ್ ಅಂತೀರಾ ನೀವು? ವಿಡಿಯೋನ ನೋಡಿ ಪೂರ್ತಿಯಾಗಿ, ಖಂಡಿತ ರಿಸಲ್ಟ್ ಯಾರೆಲ್ಲ ಶೇರ್ ಮಾಡ್ಕೊಂಡಿದ್ದೀರಿ ಆದರೂ ನಿಮ್ಮ ಜೊತೆ ಹಂಚ್ಕೋತಾರೆ. ಪೂರ್ತಿಯಾಗಿ ವಿಡಿಯೋನ ನೋಡಿ. ನಿಮಗೂ ಕೂಡ ಏನಾದರೂ ಈ ಥರ ಒಳ್ಳೆ ರಿಸಲ್ಟ್ ಬರಬೇಕು, ತುಂಬ ಕಡೆ ಅದು ಇದು ಎಲ್ಲ ಮಾಡಿಸಿ ನಾನು ಬೇಸತ್ತಿ ಹೋಗಿದ್ದೀನಿ, ನನಗೆ ಆಗ್ತಾ ಇಲ್ಲ, ಯಾವುದ್ರ ಮೇಲೆ ನಂಬಿಕೆ ಬರ್ತಾ ಇಲ್ಲ, ನನಗೆ ಕಷ್ಟ ಅನ್ನೋದು ತುಂಬ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ನೋಡಿ. ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ನಂಬಿಕೆ ಅನ್ನೋದು ಕೂಡ ಬರುತ್ತೆ. ಒಂದು ಕಟ್ಟಿ ನೋಡಿ, ನಿಮಗೆ ತುಂಬ ರಿಸಲ್ಟ್ ಬರುತ್ತೆ ನೋಡಿ. ಆಲ್ರೆಡಿ ಪ್ಯಾಕಿಂಗ್ಸ್ ಎಲ್ಲ ಆಗಿದೆ. ಇದನ್ನೆಲ್ಲ ನಾನು ಕಳಿಸ್ಬೇಕು, ಆಲ್ರೆಡಿ ಇನ್ನೂ ಆಗ್ತಾಯಿದೆ ಸ್ವಲ್ಪ. ಇದು ಬಂದು ಸ್ವಲ್ಪ ಬೆಳಗ್ಗೆದು ಬ್ಯಾಚ್ ಏನಿದೆ, ಬೆಳಗ್ಗೆ 1 ಟೈಮ್ ಕಳಿಸಿರ್ತೀನಿ, ಮಧ್ಯಾಹ್ನ 1 ಟೈಮ್ ಕಳಿಸಿರ್ತೀನಿ. ಹಾಗಾಗಿ ಬೆಳಗ್ಗೆ ಪ್ಯಾಕಿಂಗ್ ಆಗೋಗಿದೆ. ಇದನ್ನು ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿನೆಲ್ಲ ಪ್ಯಾಕ್ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಪ್ಯಾಕ್ ಮಾಡಿ ನಾನು ಇಟ್ಟಿರ್ತೀನಿ. ಬೆಳಗ್ಗೆನೇ ನಾನು ಒಂದು 7-8 ಓ ಕ್ಲಾಕ್ಗೆ ನಾನು ಇದನ್ನು ಕಳಿಸ್ಬಿಡ್ಬೇಕಾಗುತ್ತೆ. ಹಾಗಾಗಿ ಇದನ್ನು ಆಲ್ರೆಡಿ ಪ್ಯಾಕಿಂಗ್ ಆಗಿದೆ, ಹಾಗೆಯೇ ನಾನು ಜೋಡಿಸ್ತಾ ಇದ್ದೆ. ಹಾಗಾಗಿ ಒಂದು ವಿಡಿಯೋನ ಮಾಡ್ಕೊಳ್ಳೋದ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ಇದನ್ನು ಬಂದು ಮನೆಗೆ ಕಟ್ಬೋದು, ಶಾಪಿಗಳಿಗೆ ಕಟ್ಬೋದು, ಮತ್ತು ಅಂಗಡಿಗೆ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋದಕ್ಕೆ, ಹಾಲಲ್ಲಿ, ಕಬೋರ್ಡಲ್ಲಿ, ವೆಹಿಕಲ್ಸ್ಗೆ ಕಟ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಜನಗಳಿಗೆ. ನಿಮಗೂ ಕೂಡ ಈ ಥರ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಇದನ್ನು ಪರ್ಚೇಸ್ ಮಾಡಿದ ಮೇಲೆ ನಿಮಗೆ 7 ಡೇಸ್ ಮೆಥಡ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. 7 ಡೇಸ್ ಸೀಕ್ರೆಟ್ ಏನಿದೆ, ಈ ವಿಡಿಯೋ ನೋಡೋದೇ 7 ಡೇಸ್ ಸೀಕ್ರೆಟ್ ಏನಿರ್ಬೋದು, ಮತ್ತು ಇದನ್ನು ಕಟ್ಟಿದ ಮೇಲೆ ಯಾಕೆ 7 ಡೇಸ್ ಸೀಕ್ರೆಟ್ ಮಾಡಿದ ಮೇಲೆ ಇಷ್ಟು ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ನೋಡಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ನಂಬಿಕೆ ಬಂದರೆ ನೀವು ತೊಗೊಳ್ಳಿ, ಸರಿನಾ? ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ನ ನಾನು ಹೇಳ್ಕೊಡ್ತೀನಿ, ಹೇಗೆ ಮಾಡಬೇಕು, ಮತ್ತು ಎಲ್ಲಿ ಕಟ್ಟಬೇಕು, ಮತ್ತು ಇದನ್ನು 7 ಡೇಸ್ ಏನೆಲ್ಲ ಮಾಡಬೇಕು, ಯಾವ ಟೈಮಿಂಗ್ಸ್ ಬೇಕು, ಎಲ್ಲನೂ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆರ್ಡರ್ ಆದಮೇಲೆ. ಮತ್ತು ಇದು ಇಷ್ಟು ಒಳ್ಳೆ ರಿಸಲ್ಟ್ ಬರ್ತಾ ಇದೆ, ಸಾವಿರಾರು ರೂಪಾಯಿ ಇರ್ಬೋದಾ, ಅಮೌಂಟ್ ಜಾಸ್ತಿ ಇರ್ಬೋದಾ ಅಂತಲೂ ಕೂಡ ನೀವು ಅಂದ್ಕೋಬೇಡಿ. ಅಲ್ಲ, ಸಾವಿರಾರು ರೂಪಾಯಿ ಖಂಡಿತ ಅಲ್ಲ. ತುಂಬ ಎಲ್ಲರಿಗೂ ಕೈಗೆ ಎಟುಕುವಂಥ ಬೆಲೆಯಲ್ಲೇ ಇದು ಇರೋದು, ತುಂಬ ಕಡಿಮೆ ಬೆಲೆಯಲ್ಲೇ ಇದನ್ನು ಕೊಡ್ತಾ ಇರೋದು. ಹಾಗಾಗಿ ತುಂಬ ಬಡವರಾಗಿರಲಿ, ಮಿಡಲ್ ಕ್ಲಾಸ್ ಆಗಿರಲಿ, ಕಷ್ಟದಲ್ಲಿರೋರು ಎಲ್ಲರೂ ಕೂಡ ತೊಗೋಬೋದು. ಅಷ್ಟು ಕಡಿಮೆ ಅಮೌಂಟಲ್ಲೇ ನೀವು ಇದನ್ನು ತಗೋಬೋದು, ಸರಿನಾ? ಫ್ರೀಯಾಗಿ ನಾನು ನಿಮಗೆ ಏನೆಲ್ಲ ಹೇಳ್ಕೊಡ್ಬೇಕು ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ, ಅದನ್ನೆಲ್ಲ ನಾನು ಫ್ರೀಯಾಗೇ ಹೇಳ್ಕೊಡ್ತೀನಿ. ಮತ್ತು ಇದನ್ನು ಏನು ತೊಗೋತಿದ್ದೀರಾ ಇದರದ್ದು ಮಾತ್ರ ಪ್ರೈಸ್ ಇರೋದು, ಅದನ್ನು ಬಿಟ್ಟು ಏನೆಲ್ಲ ಹೇಳ್ಕೊಡ್ಬೇಕು ಅದು ಫ್ರೀ, ಎಲ್ಲನೂ ಕೂಡ ಫ್ರೀಯಾಗೇ ನಾನು ಹೇಳ್ಕೊಡ್ತೀನಿ. ಯಾವುದೇ ರೀತಿ ಅದಕ್ಕೆ ಚಾರ್ಜಸ್ ಆಗಿರಲಿ, ಹಣ ಆಗಿರಲಿ ತೊಗೊಳ್ಳಲ್ಲ ನಾನು. ತುಂಬ ಜನ ಕೇಳ್ತೀರಾ, ಆರ್ಡರ್ ಮಾಡ್ಕೊಂಡ್ಮೇಲೆ ಇದನ್ನು ಹೇಳ್ಕೊಡ್ಬೇಕಂದ್ರೆ ಚಾರ್ಜಸ್ ಮಾಡ್ಕೋತೀರಾ ನೀವು ಅಂತ. ಖಂಡಿತ ಇಲ್ಲ, 1 ರೂಪಾಯಿ ಕೂಡ ಚಾರ್ಜಸ್ ಮಾಡಲ್ಲ ನಾನು. ಅದೆಲ್ಲ ನಿಮಗೆ ಕಂಪ್ಲೀಟ್ ಫುಲ್ಲು ಇದನ್ನು ನೀವು ಕಟ್ಟೋವರೆಗೂ ಕೂಡ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡ್ತೀನಿ, ಹೇಳ್ಕೊಡ್ತೀನಿ, ಸರಿನಾ? ಇದನ್ನು ನೋಡಿ, ನಿನ್ನೆ ಅಂದರೆ ಹೌದು ನಿನ್ನೆ 3-4 ದಿನದಲ್ಲಿ ಆರ್ಡರ್ ಮಾಡಿದರು. ಆಲ್ರೆಡಿ ನನಗೇನು ದುವಾ ಮಾಡಿ ಎಲ್ಲ ಪ್ಯಾಕ್ ಮಾಡಬೇಕಾಗಿತ್ತು, ಪ್ಯಾಕಿಂಗ್ ಮಾಡಿದೆ.
ಅವರಿಗೆ ಯಾರೋ ಚಿನ್ನ ಅಂದರೆ ಬಳೆನ ಯಾರೋ ಈಸ್ಕೊಂಡಿದ್ರಂತೆ, ಒಡವೆ ಈಸ್ಕೊಂಡಿದ್ರು. ಬಟ್ ತುಂಬ ದಿನದಿಂದ ಸತಾಯಿಸ್ತಾಯಿದ್ರು ಕೊಡೋದಕ್ಕೆ. ಇವತ್ತು ನಾಳೆ ಫೋನ್ ಪಿಕ್ ಮಾಡ್ದೇ ಆ ಥರ ಅವರು ನನಗೆ ಹೇಳ್ಕೊಂಡಿದ್ರು, ಈ ಥರ ಆಗ್ತಾಯಿದೆ ಸಿಸ್ಟರ್, ಏನು ಮಾಡಬೇಕು ಗೊತ್ತಿಲ್ಲ, ಇದಕ್ಕೋಸ್ಕರನೇ ನಾನು ತೊಗೋತಾ ಇದ್ದೀನಿ ಅಂತ. ಫಸ್ಟೇ ನಾನು ನಿಮಗೆ ಆಡಿಯೋ ಕೇಳಿಸಿದೆ ನೋಡಿ ಅವ್ರದ್ದೇ. ಅವ್ರು ಬಂದು ಈ ಥರ ಸಿಚುವೇಶನಲ್ಲಿದ್ದರು. ಸರಿ ಹೌದಾ, ಸರಿ ಇದನ್ನು ಕಟ್ಟಿ ನೋಡಿ ರಿಸಲ್ಟ್ ನೀವೇ ಹೇಳ್ತೀರಾ ಅಂತಲೇ ನಾನು ಹೇಳಿದ್ದು. ಅದಾದಮೇಲೆ ಅವರು ಆರ್ಡರ್ ಮಾಡಿಕೊಂಡ್ರು. ಇವತ್ತು ಪ್ಯಾಕಿಂಗ್ ಆಗಿದೆ. ಇವತ್ತು ನಾನು ಏನು ವಿಡಿಯೋ ಹಾಕಿದ್ದೀನಿ ಇವತ್ತು ಪ್ಯಾಕಿಂಗ್ ಆಗಿದೆ. ನಿನ್ನೆ ಎಲ್ಲ ನಾನು ಏನು ಮಾಡಬೇಕೆಲ್ಲ ಮಾಡಿದೆ. ಇವತ್ತು ಪ್ಯಾಕಿಂಗ್ ಆಗಿ ಆಲ್ರೆಡಿ ಡಿಸ್ಪ್ಯಾಚು ಕೂಡ ಆಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಅವ್ರಿಗೆ ಬಳೆನ ತಂದು ಕೊಟ್ಟಿದ್ದಾರಂತೆ. ಅವರು ತುಂಬ ಖುಷಿಪಟ್ಟರು. ನಿಜ ಇಷ್ಟು ಬೇಗ ರಿಸಲ್ಟು ಈ ಥರ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ಇಷ್ಟು ಪವರ್ ಇದೆ ಅಂತಲೇ ನನಗೆ ಗೊತ್ತಾಗಿಲ್ಲ. ತುಂಬ ಪವರ್ಫುಲ್ ಇದೆ. ಖಂಡಿತ ಇದನ್ನು ನಾನು ಮನೆಯಲ್ಲಿನೇ ಇಟ್ಟು ನನಗೆ ಏನೆಲ್ಲ ಹೇಳ್ಕೊಡ್ತೀರಾ ಅದೇ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಹೌದು, ನೋಡಿದ್ರಾ, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ನಿಮ್ಮ ನಂಬಿಕೆ ಪ್ರತಿಫಲ ಇದು, ಸರಿನಾ? ನಿಮ್ಮ ನಂಬಿಕೆ ಪ್ರತಿಫಲ ಅಂತಲೇ ಹೇಳ್ಬೋದು. ಇನ್ನೂ ಒಳ್ಳೆಯದಾಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಳ್ಳೆಯದಾಗುತ್ತೆ. ನಾನೇನು ಅದು ಬಂದಮೇಲೆ ನನಗೆ ಇನ್ಫಾರ್ಮ್ ಮಾಡಿ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀನಿ. ಹೇಗೆಲ್ಲ ಮಾಡಬೇಕು, 7 ಡೇಸ್ ಸೀಕ್ರೆಟ್ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ. ಆ ಕಮೆಂಟಿಂದ ತುಂಬ ಜನ ನಿಮಗೆ ಯಾಕೆ 786 ಅಂತ, ದಿನಕ್ಕೆ ನಾವು ಏನಾದರೂ 786 ಅಂತಾದರೂ ನೆನಪಲ್ಲಿ ಇಟ್ಕೊಂಡು ಏನೋ ಒಂದು ಮಾಡೋದ್ರಿಂದ ಅದು ಕೂಡ ನಮಗೆ ಅಟ್ರಾಕ್ಷನ್, ಅದು ಬಂದು ನಿಮಗೆ ಅಟ್ರಾಕ್ಷನ್ ಲಕ್ಕಿ ನಂಬರ್ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ವೀಡಿಯೋಸ್ ಯಾವುದೇ ವೀಡಿಯೋಸ್ ನೋಡಿದ್ರು ಕೂಡ ನೀವು 786 ಅಂತ ಕಮೆಂಟನ್ನು ಮಾಡಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ದೀರಾ, 786 ಅಂತ ಆಗ್ತಿದ್ದೀರಾ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಬ್ಬರು ಬಂದು ಆಲ್ರೆಡಿ ಹೇಳಿದ್ರಲ್ಲ, ನಾನು ನಮ್ಮ ಅಪ್ಪನ ಮನೆಗೆ ಕೊಡಿಸ್ತಾ ಇದ್ದೀನಿ ಅಂತ. ಅವರು ಬಂದು 2 ತೊಗೊಂಡಿದ್ರು. ಒಂದು ವೆಹಿಕಲ್ಸ್ಗೆ ಒಂದು ತೊಗೊಂಡಿದ್ರು, ಇನ್ನೊಂದು ಬಂದು ಮನೆಗೆ ತೊಗೊಂಡಿದ್ರು, ಸರಿನಾ? ಅದು ಬಂದು ವೆಹಿಕಲ್ಸ್ ಬಂದು ಅದು ಕೂಡ ಅದೇ ಪ್ರಾಬ್ಲಮ್, ಯಾವುದೂ ಕೂಡ ಬಾಡಿಗೆ ಹೋಗ್ತಾ ಇರಲಿಲ್ಲ. ನಿಂತಿದ್ದ ಜಾಗದಲ್ಲಿ ತುಂಬ ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ರು. ಅದಾದಮೇಲೆ ಅವರು ಇದನ್ನು ತಗೊಂಡೋಗಿ ಕಟ್ಟಿ 7 ಡೇಸ್ಗೆ ಅವ್ರಿಗೆ ರಿಸಲ್ಟ್ ಅನ್ನೋದು ಪಕ್ಕಾ ಸಿಕ್ಕಿದೆ. ಅವ್ರಿಗೆ ತುಂಬ ಒಳ್ಳೆ ಇದಾಗ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ. ಅವ್ರಿಗೆ ಮನೆಯಲ್ಲೂ ಕೂಡ ತುಂಬ ಒಳ್ಳೆ ಏನು ಸಾಲ ಎಲ್ಲ ಏನಿದೆ ಅದು ಅಂತ ಹೇಳಿದ್ರು. ಅದಾದಮೇಲೆ ವೆಹಿಕಲ್ಸ್ಗೆ ತುಂಬ ಬಾಡಿಗೆಗಳು ಬರ್ತಾ ಇದೆ, ಹೋಗ್ತಾ ಇದೆ, ಆಲ್ರೆಡಿ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು. ಹೌದು, ಇದನ್ನು ನಂಬಿಕೆ ಇಟ್ಟು ಕಟ್ಟಿದ್ರು. ಮತ್ತು ಇದನ್ನು ಯಾವ ರೀತಿ ಕಟ್ಟೋದು ಎಲ್ಲನೂ ಕೂಡ ವಿಧಾನ ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ತೀನಿ. ನೋಡಿ, ಆಲ್ರೆಡಿ ಪ್ಯಾಕಿಂಗ್ಸ್ ಎಲ್ಲ ಆಗ್ತಾ ಇದೆ. ಇದು ಎಷ್ಟೊತ್ತಿಗೆ ನಾನು ಮಾಡಿದ್ದೀನಿ ಗೊತ್ತಾ? ರಾತ್ರಿ ಬಂದು 1 ಗಂಟೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಮಲಗಬೇಕಾದ್ರೆ ಇಡೀ ಫ್ಯಾಮಿಲಿನೇ ಕೂತಿ ಮಾಡೋದು ನಾನು. ಯಾಕೆ ಇಷ್ಟು ಕಡಿಮೆಗೆ ದುಡ್ಡಿಗೆ ಕೊಡ್ತೀರಾ ಅಂತ ಕೇಳ್ತೀರಾ ಅಲ್ವಾ ತುಂಬ ಜನ. ನೋಡಿ, ನಮ್ಮ ಫ್ಯಾಮಿಲಿನೇ ನಾವು ಇಷ್ಟೆಲ್ಲ ಮಾಡೋದ್ರಿಂದ ನಾವು ಎಕ್ಸ್ಟ್ರಾ ಚಾರ್ಜಸ್ ಏನು ತೊಗೊಳ್ಳಲ್ಲ ನಾವು. ಪ್ಯಾಕಿಂಗ್ ಚಾರ್ಜ್ ಆಗಿರಲಿ, ನಾನು ಏನೇ ಕಷ್ಟ ನಾನು ಏನು ಬೀಳ್ತಾ ಇದ್ದೀನಿ ಜನಗಳಿಗೆ ಒಳ್ಳೆಯದಾಗಲಿ ಅಂತ. ಹಾಗಾಗಿ ಒಳ್ಳೆಯದಾದರೆ ಸಾಕು ಅಂತ ನಾನು ಇನ್ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ನಾನು ತೊಗೋತಾ ಇಲ್ಲ. ಒಳ್ಳೆಯದಾಗಲಿ, ಒಳ್ಳೆಯ ರಿಸಲ್ಟ್ ಬರಲಿ. ನಂತರ ನೀವು ಹೇಳ್ತಿರಲ್ಲ, ನಮಗೆ ಆರೈಕೆ ಮಾಡ್ತಿರಲ್ಲ ನನಗೆ, ನನ್ನ ಫ್ಯಾಮಿಲಿಗೆ, ಅಷ್ಟೇ ಸಾಕು. ನೋಡಿ, ನಮ್ಮದು ಇಡೀ ಫ್ಯಾಮಿಲಿನೇ ನಾವು ಕೂತಿದ್ದೀವಿ ಪ್ಯಾಕಿಂಗ್ನ ಮಾಡೋದಕ್ಕೆ. ಕ್ಲೀನಾಗಿ ಏನೆಲ್ಲ ಆಗಬೇಕು, ಒಬ್ಬರು